ವೆಲ್ಕಮ್ ಟು ವಿ ಎಸ್ ಕೆ ಕಾರ್ಸ್. ನಾವಿವತ್ತು ಕಾರ್ ಯೂನಿವರ್ಸಲ್ಲಿದ್ದೀವಿ. ಬನ್ನಿ ಒಂದೊಂದಾಗಿ ಕಾರ್ಸ್ನ ತೋರಿಸ್ತೀನಿ ನಿಮಗೆ. ಮೊದಲನೇದಾಗಿ ಕಿಯಾ ನೋಡ್ಬೋದು ನೀವು. 2021 ಮಾಡಲು, ಬ್ಲ್ಯಾಕ್ ಕಲರು, ಸಿಂಗಲ್ ಓನರು, ಜಸ್ಟ್ 12,000 ಕಿಲೋಮೀಟರ್ಸ್ ಓಡಿದೆ. ಪೆಟ್ರೋಲು 14,75,000 ಕೋಟ್ ಮಾಡ್ತಾ ಇದ್ದಾರೆ. ಕಾರ್ ಯೂನಿವರ್ಸಲ್ಲಿ ಮಾತ್ರ ಈ ಥರ ಕಾರ್ಸ್ನ ನೀವು ನೋಡೋಕ್ಕೆ ಸಿಗ್ಬೋದು. 2021 ಮಾಡಲ್ ಅಂದರೆ ಲೇಟೆಸ್ಟ್ ಮಾಡಲ್ ಕಾರ್ ಇದು. ಇನ್ನೊಂದು ಜೀಪ್ ಕಂಪಾಸ್ ಇದೆ ನೋಡ್ಬೋದು ನೀವು. ಇದು ಅಷ್ಟೇ ಲೇಟೆಸ್ಟ್ ಮಾಡಲ್ ವೆಹಿಕಲ್ಲು. ನೋಡ್ಬೋದು ಇದ್ರದ್ದು ಔಟ್ಲುಕ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಜೀಪ್ ಕಂಪಾಸ್, ಆ ಜೀಪ್ ಅನ್ನೋ ಲೋಗೋನೇ ಎಷ್ಟು ಶೈನಿಂಗಲ್ಲಿದೆ ನೋಡಿ. ಬನ್ನಿ ಇದ್ರದ್ದು ಇಂಟೀರಿಯರ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಲೆದರ್ ಸೀಟ್ ಕವರ್ಸು ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ಬೋದು ನೀವು. ಕಲರ್ಫುಲ್ಲಾಗಿದೆ. ಹೈ ಪ್ರೀಮಿಯಮ್ ಅಂತಲೇ ಹೇಳ್ಬೋದು. ಪ್ರೀಮಿಯಮ್ ಕಾರ್ ಔಟ್ಲುಕ್ಕಲ್ಲೇ ಎಷ್ಟು ಚೆನ್ನಾಗಿತ್ತು, ಇಂಟೀರಿಯರ್ಸ್ ಅದಕ್ಕಿಂತ ಚೆನ್ನಾಗಿದೆ ನೋಡಿ. ಎಂಥ ಪ್ರೀಮಿಯಂ ಲುಕ್ಕು. ಜೀಪ್ ಕಂಪಾಸ್ ಅಂದರೆ ಜೀಪ್ ಕಂಪಾಸು. ಇದು US ಮೇಡು. ನೋಡ್ಬೋದು ನೀವು. 2020 ಮಾಡಲ್ಲು. ಬರೀ 21 ಲಕ್ಷ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. 30 ಲಕ್ಷದ ವೆಹಿಕಲ್ ಇದು. 27,000 ಕಿಲೋಮೀಟರ್ಸ್ ಓಡಿದೆ. ಕಾರ್ ಯೂನಿವರ್ಸಲ್ಲಿ ಮಾತ್ರ ನಿಮಗೆ ಈ ಥರ ಲಕ್ಸುರಿ ಕಾರ್ಸ್ನ ನೋಡೋಕ್ಕೆ ಸಿಗ್ಬೋದು. ಮ್ಯಾಗ್ವಿಲ್ ನೋಡಿ, ಟಾಪ್ ಆ್ಯಂಡ್ ವರ್ಷನ್ ಇದು. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲೊಂದು ಸ್ವಿಫ್ಟು ಕೂಡ ಇದೆ ನೋಡ್ಬೋದು ನೀವು. ಇದು ಬ್ಯಾಂಗ್ಳೂರು ರಿಜಿಸ್ಟ್ರೇಷನ್ ವೆಹಿಕಲ್ಲು ಸ್ವಿಫ್ಟು. ಇದ್ರದ್ದು ಪ್ರೈಸು ನೀವು ಬಂದರೆ ನಿಮಗೆ ತಿಳಿಸ್ಕೊಡ್ತೀವಿ. ಹಿಡನ್ ಪ್ರೈಸ್ ಅದು. ಮತ್ತು ಒಂದು ಕ್ರೆಟಾ ಕೂಡ ಇದೆ, ಮತ್ತು ಕ್ರಿಸ್ಟಾ ಕೂಡ ಇದೆ. ಬನ್ನಿ ಇದ್ರದ್ದು ಸ್ವಿಫ್ಟ್ದು ಇಂಟೀರಿಯರ್ಸ್ನ ನೋಡೋಣ ಯಾವ ಥರ ಇದೆ ಅಂತ. ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಕಾರ್ ಯೂನಿವರ್ಸಲ್ಲಿ ಎಲ್ಲ ಕಾರ್ಸೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಎಲ್ಲ ವೆಹಿಕಲ್ಸ್ದು ನಾನು ತೋರಿಸ್ಕೊಡ್ತೀನಿ. ಕ್ರೆಟಾ ನೋಡಿ, 2022 ಮಾಡಲ್ಲು ನೋಡಿ. ಎಂಥ 2022 ಮಾಡಲ್ ಲೇಟೆಸ್ಟ್ ಕ್ರೆಟಾ ಇದು. ಪ್ರೈಸ್ ಕೂಡ ಇದು ನೋಡೋ ಅಂಥ ಪ್ರೈಸೇ, ಅಂತ ಏನು ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇಲ್ಲ ನನಗೆ. ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್ ಅಂತಲೇ ಕಂಪ್ಯಾರಿಟಿವ್ಲಿ ಅದರ್ ಶೋರೂಮ್ಸ್ ನಾನು ತುಂಬ ನೋಡಿದ್ದೀನಿ. ಅದಕ್ಕಿಂತ ಇಲ್ಲಿ ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಆಗಿದೆ. ಮತ್ತು 2017 ಮಾಡಲ್ ಕ್ರಿಸ್ಟಾ ಕೂಡ ಇದೆ ನಿಮಗೆ. 19,50,000 ಕೋಟ್ ಮಾಡ್ತಾ ಇದ್ದಾರೆ. ಡೀಸಲ್ಲು. ಇವಾಗ ವೆಹಿಕಲ್ ಈಗ ಬರ್ತಾ ಇರೋ ಲೇಟೆಸ್ಟ್ ವೆಹಿಕಲ್ಲು ಲೆಡ್ ಹಾಕಬೇಕು ನೀವು. ಈ ವೆಹಿಕಲ್ಗೆ ಲೆಡ್ ಹಾಕಂಗಿರಲ್ಲ. ಹಂಗಾಗಿ ಇದು ಕ್ವಾಲಿಟಿ ಆಫ್ ದ ವೆಹಿಕಲ್ ತುಂಬ ಚೆನ್ನಾಗಿದೆ. 2016ಇಂದ 2022 ತನಕ ವೆಹಿಕಲ್ಸ್ ತುಂಬ ಚೆನ್ನಾಗಿದೆ ಕ್ರಿಸ್ಟಾ. ಇದ್ರದ್ದು ವರ್ಷನ್ ಕೂಡ ನೋಡ್ಬೋದು ನೀವು. ವಿ ವರ್ಷನ್ನು 2.4 ಮೈಸೂರು ಗಾಡಿ. ನೀಟ್ ಆ್ಯಂಡ್ ಕ್ಲೀನ್ ಅಂತಲೇ ಹೇಳ್ಬೋದು, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ಈಕೋ ಇದೆ ನೋಡಿ. 3,20,000 ಕೋಟ್ ಮಾಡ್ತಾ ಇದ್ದಾರೆ. ಸಿಂಗಲ್ ಓನರು. ತುಂಬ ನೀಟಾಗಿದೆ. ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ಕೆಲವೊಂದು ವೆಹಿಕಲ್ಸ್ದು ಇಂಟೀರಿಯರ್ಸ್ ತೋರ್ಸೋಕ್ಕಾಗಲ್ಲ, ಲಾಕ್ ಮಾಡಿದ್ದಾರೆ. ನಿಮಗೆ ಮೆಸೇಜ್ ಮಾಡಿದ್ರೆ ಅವ್ರು ನಿಮಗೆ ಇಂಟೀರಿಯರ್ಸು ವಿತ್ ಫೋಟೋ ವಿತ್ ಡೀಟೇಲ್ಸ್ ಕಳಿಸ್ಕೊಡ್ತಾರೆ. ನೋಡ್ಬೋದು ಇದು 2015 i10 ಗ್ರ್ಯಾಂಡು. ತುಂಬ ನೀಟ್ ಆ್ಯಂಡ್ ಕ್ಲೀನ್ ವೆಹಿಕಲ್ಲು. ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು. ಮ್ಯಾಗ್ವಿಲ್ ಎಲ್ಲ ಇದೆ. ಶೋರೂಮಿಂದ ಬಂದಿರೋ ಅಂಥ ಮ್ಯಾಗ್ವಿಲ್ ಇದು. ಟಾಪ್ ಆ್ಯಂಡ್ ವರ್ಷನ್ ಅಂತಲೇ ಹೇಳ್ಬೋದು ನೋಡಿ. i10 ಗ್ರ್ಯಾಂಡ್ ಇದು. ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ. ಕಾರ್ ಯೂನಿವರ್ಸಲ್ಲಿ ಔಟ್ಲುಕ್ಕಿಂದಲೇ ನೋಡ್ಬೋದು ನೀವು ಎಲ್ಲ ಕಾರ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನ್ನ ಪರ್ಸ್ನಲ್ ಒಪಿನಿಯನ್ ಬಂದು ಕಾರ್ ಯೂನಿವರ್ಸಲ್ಲಿ ತುಂಬ ಚೆನ್ನಾಗಿ ಕಾರ್ಸ್ನ ಶೋ ಮಾಡಿದ್ದಾರೆ, ನೀಟಾಗಿ ಇಟ್ಟಿದ್ದಾರೆ. ಮತ್ತು ನೋಡ್ಬೋದು ನೀವು ಒಂದು ಸೆಲಾರಿಯೋ ಕೂಡ ಇದೆ. ವೆಲ್ ಮೇಂಟೈನ್ ಸೆಲಾರಿಯೋ ಅಂತಲೇ ಹೇಳ್ಬೋದು. ವೆರಿ ನೀಟ್ ಆ್ಯಂಡ್ ಕ್ಲೀನ್ ಸೆಲಾರಿಯೋ. ಮತ್ತು ಔಟ್ಲುಕ್ನ ನೀವು ನೋಡ್ಬೋದು ಕ್ಲಿಯರಾಗಿ. ಬಾಡಿ ಲೈನ್ ಎಷ್ಟು ನೀಟಾಗಿದೆ ಅಂತ. ಅನ್ಟಚ್ಡ್ ವೆಹಿಕಲ್ಸ್ನ ಮಾತ್ರ ಇವರು ಡೀಲ್ ಮಾಡೋದಂತ ನನಗೆ ಆಲ್ರೆಡಿ ಹೇಳಿದ್ದಾರೆ. ನಾನು ವೀಡಿಯೋ ಮಾಡೋಕ್ಕೂ ಮುಂಚೆನೇ ಕೇಳಿದೆ ನಾವು ಅವ್ರ ಹತ್ರ. ಇಲ್ಲೊಂದಿದೆ ನೋಡ್ಬೋದು, ಮಾರುತಿ ಸೆಲಾರಿಯೋ 2020 ಮಾಡಲ್ಲೇ ಇದುವೆ ನೋಡ್ಬೋದು. ಮಿಡ್ ವೇರಿಯಂಟ್ ಇದು. ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ ಅಂತ ಬಾಡಿ ಔಟ್ಲುಕ್ಕಲ್ಲೇ ಗೊತ್ತಾಗುತ್ತೆ ನಿಮಗೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇದು ಅಂತ. ವೆಲ್ ಮೇಂಟೈನ್ಡ್ ಕಾರ್ಸ್ ಮಾತ್ರ ಇವರು ಪ್ರಿಫರ್ ಮಾಡ್ತಾರೆ. ಮತ್ತು ಇಲ್ಲೊಂದು ಕ್ವಿಡ್ ಕೂಡ ಇದೆ ನೋಡ್ಬೋದು ನೀವು. ಬ್ಯಾಂಗ್ಳೂರು ರಿಜಿಸ್ಟ್ರೇಷನ್ ಕ್ವಿಡ್ಡು ನೋಡ್ಬೋದು ನೀವು. ಇದು 4,80,000 ಕೋಟ್ ಮಾಡ್ತಿದ್ದಾರೆ. 2019 ಮಾಡಲ್ಲು, ಸಿಂಗಲ್ ಓನರು, ಲಿಮಿಟೆಡ್ ಎಡಿಷನ್ನು, ಕ್ಲೈಂಬರ್ ಅಂತ. ಕ್ವಿಡ್ ಇವಾಗ ಸ್ಟಾಪ್ ಆಗಿದೆ. ಲಿಮಿಟೆಡ್ ಎಡಿಷನ್ನು ವೆಹಿಕಲ್ ಬರ್ತಾ ಇದೆ. ಬಟ್ ವೆಹಿಕಲ್ಸ್ ಅಂತೂ
ಇಂಟೀರಿಯರ್ನ ನೋಡ್ಬೋದು ನೀವು. ಔಟ್ಲುಕ್ಕು ಇಂಟೀರಿಯರ್ಸ್ನ ನೋಡಿ ಎಷ್ಟು ನೀಟಾಗಿದೆ. ಬ್ಲೂ ಕಲರ್ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಅಂತ ನೋಡ್ಬೋದು. ಮತ್ತು ಇನ್ನೂ ಒಂದು ಸೆಲಾರಿಯೋ ಇದೆ ನೋಡ್ಬೋದು ನೀವು. ಬ್ಯಾಂಗ್ಳೂರು ರಿಜಿಸ್ಟ್ರೇಷನು 5,50,000 ಕೋಟ್ ಮಾಡ್ತಿದ್ದಾರೆ. ಇದು ಕೂಡ 2019 ಮಾಡಲು, ಸಿಂಗಲ್ ಓನರು, ಪೆಟ್ರೋಲ್ ವರ್ಷನ್ನು. ನೋಡಿ ಎಷ್ಟು ಕ್ವಾಲಿಟಿ, ಲೈಟ್ಗೆ ಶೈನ್ ಆಗ್ತಾಯಿದೆ ಕಾರ್ಸು. ಮತ್ತು ಅಷ್ಟು ನೀಟ್ ಆ್ಯಂಡ್ ಕ್ಲೀನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಹೈಜೀನ್ ಆಗಿದೆ ಕಾರ್ಸ್ ಅಂತೂ. ಇವರು ಎಲ್ಲ ಕ್ಲೀನಾಗಿರೋ ಅಂಥ ವೆಹಿಕಲ್ಸ್ನ ಮಾತ್ರ ಒಳಗಡೆ ನಿಲ್ಲಿಸ್ತಾರೆ. ತುಂಬ ಚೆನ್ನಾಗಿದ್ದರೆ ಮಾತ್ರ ವೆಹಿಕಲ್ಸ್ನ ಪ್ರಿಫರ್ ಮಾಡ್ತಾರೆ. ಮತ್ತು ಮೈಸೂರು ವೆಹಿಕಲ್ಸ್ ಜಾಸ್ತಿ ಇದೆ ನೋಡ್ಬೋದು. ಇಲ್ಲೂ ಒಂದು ಕ್ವಿಡ್ ಇದೆ, ಮೈಸೂರು ನಂಬರು, ಸಿಂಗಲ್ ಓನರು. ಇಂಟೀರಿಯರ್ಸ್ನ ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ ಇಂಟೀರಿಯರ್ಸ್ ಅಂತ ನೋಡ್ಬೋದು. ಇದ್ರದ್ದು ಪ್ರೈಸ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 4,50,000 ಕೋಟ್ ಮಾಡ್ತಾ ಇದ್ದಾರೆ. 2017, ಬರೀ 60,000 ಕಿಲೋಮೀಟರ್ಸ್ ಓಡಿರೋ ಅಂಥದ್ದು. ಬನ್ನಿ, ಇನ್ನೊಂದು ವಿಟಾರಾ ಬ್ರೀಝಾ ಕೂಡ ಇದೆ. ಇದು ತುಂಬ ಲೇಟೆಸ್ಟ್ ಮಾಡಲು ನೋಡ್ಬೋದು. 2022 ಮಾಡಲು, ಬರೀ 10,25,000 ಕೋಟ್ ಮಾಡ್ತಾ ಇದ್ದಾರೆ. ಪೆಟ್ರೋಲು, ಸಿಂಗಲ್ ಓನರು, 14,000 ಕಿಲೋಮೀಟರ್ಸ್ ಅಷ್ಟೇ ಓಡಿರೋದು. ಬ್ರೀಝಾ VXI ವೇರಿಯಂಟು. ವೆಹಿಕಲ್ ನಂಬರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಇಂಟೀರಿಯರ್ಸ್ ಕೂಡ, ಎಕ್ಸ್ಟೀರಿಯರ್ಸ್ನ ನೋಡ್ಬೋದು ನೀವು. ಔಟ್ಲುಕ್ ಯಾವ ಥರ ಇದೆ ಅಂತ. ಎಲ್ಲ ಲೇಟೆಸ್ಟ್ ಕಾರ್ಸ್ಗಳು ಕಾರ್ ಯೂನಿವರ್ಸಲ್ ಮಾತ್ರ ನೋಡೋಕ್ಕೆ ಸಿಗ್ಬೋದು. ಬೇರೆ ಶೋರೂಮ್ಗಳಲ್ಲಿ ಅಷ್ಟು ಲೇಟೆಸ್ಟ್ ವೆಹಿಕಲ್ಸ್ನ ನಾನು ಎಲ್ಲೂ ನೋಡಲಿಲ್ಲ. ಈ ಕಾರ್ ಶೋರೂಮಲ್ಲಿ ಎಲ್ಲ ಲೇಟೆಸ್ಟ್ ವೆಹಿಕಲ್ಸ್, ಕಾರ್ಸ್ನೇ ನೋಡ್ತಾ ಇದ್ದೀನಿ. ಹಾಗಾಗಿ ನಾನು ಎಕ್ಸೈಟಾಗಿ ಹೇಳ್ತಾ ಇದ್ದೀನಿ, ನಮಗೂ ಖುಷಿ ಆಗಲಿ ಅಂತ. ಮತ್ತು ಇಲ್ಲೂ ಒಂದು ಕ್ರೆಟಾ ಇದೆ ನೋಡ್ಬೋದು. ಇದು ಕೂಡ ಲೇಟೆಸ್ಟ್ ಮಾಡಲೇ, ಬ್ಯಾಂಗ್ಳೂರು ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ. ಇದು ಗ್ರೇ ಕಲರ್ ಇದೆ ನೋಡ್ಬೋದು. ಔಟ್ಲುಕ್ಕಲ್ಲೇ ಎಷ್ಟು ಶೈನಿಂಗ್ ಆಗಿದೆ ಅಂತ. ಇದ್ರದ್ದು ಮಾಡಲ್ ಬಂದ್ಬಿಟ್ಟು 2016 ಮಾಡಲ್ಲು ಕ್ರೆಟಾ, ಡೀಸೆಲ್ ವೇರಿಯಂಟ್. ಇದು 94,000 ಕಿಲೋಮೀಟರ್ಸ್ ಅಷ್ಟೇ ಓಡಿರೋದು. ಸಿಂಗಲ್ ಓನರು. ಒಳ್ಳೆ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಇದು ಕೂಡ ವೆಹಿಕಲ್ ಲಾಕ್ ಆಗಿದೆ, ಹಾಗಾಗಿ ನಾವು ಇಂಟೀರಿಯರ್ ತೋರ್ಸೋಕ್ಕಾಗ್ತಾಯಿಲ್ಲ. ಬಟ್ ಇದರಲ್ಲಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಔಟ್ಲುಕ್ನ. ಮತ್ತು ವೆಹಿಕಲ್ ತುಂಬ ಚೆನ್ನಾಗಿರೋ ಅಂಥ ವೆಹಿಕಲ್ನ ಮಾತ್ರ ಈ ಶೋರೂಮಲ್ಲಿ ನಿಲ್ಲಿಸಿದ್ದಾರೆ. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ನೀವು ಬಂದರೆ ನಿಮಗೂ ಗೊತ್ತಾಗುತ್ತೆ ಇದು ನಾನು ಹೇಳ್ತಿರೋದು ನಿಜನಾ ಸುಳ್ಳ ಅಂತ. ನೀವು ಈ ವಿಡಿಯೋದಲ್ಲಿ ಬಂದು ನೀವೇ ರಿಯಲ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿ ಗೊತ್ತಾಗುತ್ತೆ ನೋಡಿ. ಇದು ಕೂಡ ಕಿಯಾ ಕಾರ್ ಇದೆ ನೋಡಿ. ಇದು ಸೆಲಿಟೋಸು, ಬ್ಯಾಂಗ್ಳೂರು ರಿಜಿಸ್ಟ್ರೇಷನ್ ಆಗಿದೆ. ಇದು ಕೂಡ ಲೇಟೆಸ್ಟ್ ಮಾಡಲ್ ವೆಹಿಕಲ್ಲೇ ನೋಡ್ಬೋದು. ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ. 2022 ಮಾಡಲ್ಲು. ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ 12,25,000, 36,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರು, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ನೋಡ್ಬೋದು ನೀವು ಎಷ್ಟು ಲೇಟೆಸ್ಟ್ ಕಾರ್ ಅಂತ. ಇಂಟೀರಿಯರ್ ನೋಡಿ. ಶೋರೂಮಲ್ಲಿ ನಾವು ಹೋಗಿ ವೆಹಿಕಲ್ನ ತೊಗೊಬೇಕು ಅಂದರೆ ಇದೇ ಥರ ಇರುತ್ತೆ. ಸೇಮ್ ಲುಕ್, ಸೇಮ್ ಫೀಲ್, ಸೇಮ್ ಫೀಚರ್ಸು. ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ. ಬಟನ್ ಸ್ಟಾರ್ಟ್ ಕೂಡ ಇದೆ ನೋಡ್ಬೋದು. ಇವರು ಕೂಡ ವೆಹಿಕಲ್ನ ಯಾವ ರೀತಿ ಕ್ಲೀನ್ ಆಗಿ, ಹೈಜೀನ್ ಆಗಿ ಯೂಸರ್ಗೆ, ಬರೋರಿಗೆ ನೋಡೋಕ್ಕೆ ಅಂತ ನಿಲ್ಲಿಸಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಮತ್ತು ನೋಡಿ ಬ್ಯಾಕ್ ಪ್ರೊಫೈಲ್ ಕೂಡ ಸೆಲಿಟೋಸ್ದು ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಇಲ್ಲಿ ಇನ್ನೂ ಒಂದು ವೆಹಿಕಲ್ ಇದೆ, ಎರಿಟಿಗಾ 8 ಸೀಟರ್ ವೆಹಿಕಲ್ಲು. ಇದು ಕೂಡ 7 ಸೀಟರ್ ಅಥವಾ 8 ಸೀಟರ್ ವೆಹಿಕಲ್ ಅಂತಲೇ ಹೇಳ್ಬೋದು. ಇದು ಕೂಡ ಮೈಸೂರು ರಿಜಿಸ್ಟ್ರೇಷನ್ ಆಗಿರುತ್ತೆ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ ಕಾರು. ಇದು 8,75,000 ಕೋಟ್ ಮಾಡ್ತಿದ್ದಾರೆ. 1,28,000 ಕಿಲೋಮೀಟರ್ಸ್ ಓಡಿದೆ. ಸೆಕೆಂಡ್ ಓನರ್ ಆಗಿರುತ್ತೆ. ಇದು 2016 ಮಾಡಲ್ಲು. ಔಟ್ಲುಕ್ನ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿರೋ ಅಂಥ ಕಾರು ಅಂತ. ಮತ್ತು ಇವ್ರ ಹತ್ರ, ಈ ಕಾರ್ ಯೂನಿವರ್ಸ್ ಅವ್ರ ಹತ್ರ ಲೋನ್ ಆಪ್ಷನ್ ಕೂಡ ಇದೆ. ನೀವು ಯಾರಾದ್ರು ಲೋನ್ ಮಾಡಿಸ್ಬೇಕು ಅಂತ ಇದ್ದರೆ ಅವರು ಲೋನ್ ಕೂಡ ಮಾಡಿಕೊಡ್ತಾರೆ ಈ ವೆಹಿಕಲ್ಸ್ಗೆ. ಮತ್ತು ಇವ್ರ ಹತ್ರ ಇರೋ ಅಂಥ ಎಲ್ಲ ವೆಹಿಕಲ್ಸ್ಗೂ ಲೋನ್ ಅವೈಲಬಿಲಿಟಿ ಇದೆ. ನೀವು ಮಿನಿಮಮ್ ಡೌನ್ ಪೇಮೆಂಟ್ನ ಮಾಡಿ ವೆಹಿಕಲ್ನ ಡೆಲಿವರಿ ತೊಗೋಬೋದು. ಇದು ಕೂಡ 7 ಸೀಟರ್ ಲಾಡ್ಜಿ, ರೆನಾಲ್ಟ್ ಕಂಪ್ನಿದು, ಸೆಕೆಂಡ್ ಓನರ್ ಆಗಿದೆ. 5,75,000 ಕೋಟ್ ಮಾಡ್ತಾ ಇದ್ದಾರೆ. ಮೈಸೂರು ವೆಹಿಕಲ್ ಆಗಿರುತ್ತೆ ಇದು. ಇದು ಕೂಡ ನೀವು ನೋಡ್ಬೋದು. ಎರಿಟಿಗಾ ಅಥವಾ ಲಾಡ್ಜಿ ಎರಡರಲ್ಲೊಂದು ವೆಹಿಕಲ್ನ ನೀವು ಬೈ ಮಾಡ್ಬೋದು. 7 ಸೀಟರ್ಗೆ ಫ್ಯಾಮಿಲಿ ಯೂಸೇಜ್ಗೆ ಬೇಕು ಅಂತಿದ್ರೆ ಒಳ್ಳೆ ಮೈಲೇಜ್ ಇದೆ. 2 ವೆಹಿಕಲ್ ಕೂಡ. ಇಂಟೀರಿಯರ್ಸ್ನ ನೀವು ಹಂಗೆ ನೋಡ್ಬೋದು. ವಿಡಿಯೋದಲ್ಲಿ ಮಿಸ್ ಆಗಿದ್ರೂ ನೀವು ಇನ್ ಡೀಟೇಲ್ ಕೇಳಿದ್ರೆ ನಾವು ಕಳಿಸ್ಕೊಡ್ತೀವಿ. ನಮ್ಮ ಚಾನಲಲ್ಲಿ ಇವ್ರದ್ದು ನಂಬರು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀವಿ. ಅವ್ರಿಗೆ ನೀವು ಕಾಲ್ ಮಾಡಿಬಿಟ್ಟು ಇನ್ ಡೀಟೇಲ್ ಕೇಳಿದ್ರೆ ಅವ್ರು ಕಳಿಸ್ಕೊಡ್ತಾರೆ. ಮತ್ತು ಟ್ರಸ್ಟ್ ವರ್ತಿ ಕಾರ್ ಅಂತಂದರೆ ಟೊಯೋಟಾ ಇನೋವಾ ಅಂತಲೇ ಹೇಳ್ಬೋದು. ಇದು ಒಂದು ಪ್ರೀಮಿಯಂ SUV ಕಾರ್ ಆಗಿರುತ್ತೆ.
ಇದು 11,25,000 ಕೋಟ್ ಮಾಡ್ತಾ ಇದ್ದಾರೆ. 1,88,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರ್, ಸಿಲ್ವರ್ ಕಲರ್, 2.5G ವರ್ಷನ್, ಒಳ್ಳೆ ಮೈಲೇಜ್ ಇದೆ. ಮೋಸ್ಟ್ ಆಫ್ ದ ಕೇಸಸ್ ನಾವೆಲ್ಲಾದರೂ ಹೊರಗಡೆ ಹೋಗ್ಬೇಕಾದಾಗ ನೋಡಿರ್ಬೋದು, ಜಾಸ್ತಿ ಟ್ರಾವೆಲ್ಸ್ ಅವ್ರು ಕೂಡ ಯೂಸ್ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ವೆಹಿಕಲ್ ಎಷ್ಟು ಓಡಿದ್ರೂ ಏನೂ ಆಗಲ್ಲ ಅಂತ ಗೊತ್ತು. ಹಾಗಾಗಿ ಇದು 1,88,000 ಕಿಲೋಮೀಟರ್ಸ್ ಎಲ್ಲ ಟೊಯೋಟಾಗೆ ಏನೂ ಒಂದು ಮ್ಯಾಟರೇ ಅಲ್ಲ. ಹಾಗಾಗಿ 1,88,000 ಕಿಲೋಮೀಟರ್ಸ್ ಓಡಿದ್ರೂ ಕಾರು ನೀಟ್ ಆ್ಯಂಡ್ ಕ್ಲೀನಾಗಿದೆ. ನೋಡ್ಬೋದು 2.5G ವರ್ಷನ್ ಕಾರ್ ಇದು. ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ಮತ್ತು ಇಲ್ಲೊಂದು ಸ್ವಿಫ್ಟ್ ಡಿಸೈರ್ ಕೂಡ ಇದೆ. ಸ್ವಿಫ್ಟ್ ಡಿಸೈರು ಶಾರ್ಟ್ ಡಿಕ್ಕಿ ಕಾರ್ ಇದು. ನೋಡ್ಬೋದು ನೀವು ಎಷ್ಟು ನೀಟಾಗಿದೆ ಅಂತ. ನೀಟ್ ಆ್ಯಂಡ್ ಕ್ಲೀನ್. ನಿಮಗೆ ಇನ್ ಡೀಟೇಲ್ ಸ್ವಲ್ಪ ಏನಾದರೂ ಮಿಸ್ ಆಗಿದ್ದರೆ ನೀವು ನಮ್ಗೆ ಕೊಟ್ಟಿರೋ ಅಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ಕಂಪ್ಲೀಟ್ ಡೀಟೇಲ್ ಡಿಸ್ಕ್ರಿಪ್ಷನ್ಸ್ ಮತ್ತು ವೆಹಿಕಲ್ಸ್ದು ವೀಡಿಯೋಸ್ ಎಲ್ಲ ಕಳಿಸ್ಕೊಡ್ತಾರೆ. ಇದು ಪೆಟ್ರೋಲ್ ವೇರಿಯಂಟು. 5,85,000 ಕೋಟ್ ಮಾಡ್ತಾಯಿದ್ದಾರೆ. 2014 ZXi ವೇರಿಯಂಟು. ನೋಡ್ಬೋದು ನೀವು, ಲಕ್ಸುರಿ ಕಾರ್ ಅಂತಲೇ ಹೇಳ್ಬೋದು ಇದನ್ನು. ಮತ್ತು ಇಲ್ಲಿ ಒಂದು ಜಾಜ್ ಇದೆ. ಈ ವೆಹಿಕಲ್ದು ನಾನು ಡೀಟೇಲ್ಸ್ನ ನನ್ನ ಶಾರ್ಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ಅಲ್ಲಿ ಬೇಕಾದರೂ ನೋಡ್ಬೋದು. ಮತ್ತು ಈ ವೆಹಿಕಲ್ಲು ಶಿವಮೊಗ್ಗ ರಿಜಿಸ್ಟ್ರೇಷನ್, ಬರೀ 16,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರು. 7,75,000 ಕೋಟ್ ಮಾಡ್ತಾಯಿದ್ದಾರೆ. ಈ ವೆಹಿಕಲ್ ನಿಮಗೆ ಚಾನ್ಸ್ ಅಂತಲೇ ಹೇಳ್ಬೋದು. ಇಷ್ಟೊಂದು ಕಮ್ಮಿ ಓಡಿರೋ ಅಂಥ ಕಾರ್ಸು ಎಲ್ಲೂ ಅವೈಲಬಿಲಿಟಿ ಇಲ್ಲ. ಈ ಶೋರೂಮಲ್ಲಿ ಮಾತ್ರ ಅವೈಲಬಲ್ ಇದೆ. ಬನ್ನಿ ನೋಡಿ, ಬೈ ಮಾಡಿ. ಮತ್ತು 2019 ಬಲೆನೋ ಪೆಟ್ರೋಲ್ ವೇರಿಯಂಟು, 33,000 ಕಿಲೋಮೀಟರ್ಸ್ ಓಡಿದೆ. 7,80,000 ಕೋಟ್ ಮಾಡ್ತಾಯಿದ್ದಾರೆ. ಬಲಿನೋ ಪೆಟ್ರೋಲ್ ಕಾರ್ ಇದು. ಹೊಸ ಕಾರ್ ಅಂತಲೇ ಹೇಳ್ಬೋದು ಇದು. ಅಷ್ಟು ನೀಟಾಗಿದೆ, ನೋಡ್ಬೋದು ನೀವು ಈ ವಿಡಿಯೋದಲ್ಲಿ. ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ ವೆಹಿಕಲ್ಲು. ಮತ್ತು ಓಪನ್ ಮಾಡಿ ಕೂಡ ನೋಡ್ಬೋದು. ಟಾಪ್ ಆ್ಯಂಡ್ ವೇರಿಯಂಟ್ ಅಂತ ಇದು. ತುಂಬ ಕಮ್ಮಿ ಓಡಿದೆ. ನೋಡ್ಬೋದು ಎಷ್ಟು ನೀಟಾಗಿದೆ ನೋಡಿ. ಬರೀ 33,000 ಕಿಲೋಮೀಟರ್ಸ್ ಓಡಿದೆ. ಹಾಗಾಗಿ ಶೋರೂಮ್ ಫೀಲೇ ಕೊಡ್ತಾಯಿದೆ. ವೆಹಿಕಲ್ ಅಂತೂ ಕ್ಲಾಸಿಕ್ಕಾಗಿ ಇಟ್ಕೊಂಡಿದ್ದಾರೆ ಓನರು. ಮತ್ತು ಇಲ್ಲೊಂದು ಲೇಟೆಸ್ಟ್ ಸ್ವಿಫ್ಟ್ ಕೂಡ ಇದೆ. ಮತ್ತು ವಾಕಿಂಗ್ಸ್ ಅಂತೂ ಈ ಶೋರೂಮಲ್ಲಿ ತುಂಬಾ ಇದೆ. ನೋಡ್ಬೋದು ನೀವು, ಆ ಕಡೆ ಈ ಕಡೆ ಜನ ಬರ್ತಾನೆ ಇದ್ದಾರೆ. ಮಾತ್ರ ನೀವು ಒಂದು ಸತಿ ನೋಡಿದ ವೆಹಿಕಲ್ಸು ಮತ್ತು ಇನ್ನೊಂದು ಸತಿ ನೋಡೋಕ್ಕೆ ಸಿಗೋದೇ ಇಲ್ಲ ವೀಡಿಯೋದಲ್ಲಿ. ಅಷ್ಟು ಡಿಮ್ಯಾಂಡಿಂಗ್ ಅಂತಲೇ ಹೇಳ್ಬೋದು. ಕಾರ್ ಯೂನಿವರ್ಸಲ್ ವೆಹಿಕಲ್ಸ್ ಸೇಲ್ ಆಗ್ತಾನೆ ಇರುತ್ತೆ. ಇಲ್ಲೊಂದು ಲೇಟೆಸ್ಟ್ ಸ್ವಿಫ್ಟು 2021 ಮಾಡಲು, 45,000 ಕಿಲೋಮೀಟರ್ಸ್ ಓಡಿರೋ ಅಂಥದ್ದು. ಬರೀ 6,25,000 ಕೋಟ್ ಮಾಡ್ತಾಯಿದ್ದಾರೆ. ಅದಕ್ಕೆ ಮತ್ತೆ ಇಷ್ಟೊಂದು ಜನ ವಾಕಿನ್ಸ್ ಬರ್ತಾ ಇರೋದು ಮತ್ತು ವೆಹಿಕಲ್ಸ್ ಬೇಗ ಬೇಗ ರೀಸೆಲ್ ಆಗ್ತಾ ಇರೋದು. ನೀವು ಏನು ವೆಯ್ಟ್ ಮಾಡ್ತಾಯಿದ್ದೀರಾ ನೋಡಿ ಬನ್ನಿ. ನೀವು ಒಂದು ಸತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ಥರ ಎಷ್ಟು ಲೇಟೆಸ್ಟ್ ಕಾರ್ಸ್ಗಳನ್ನ ತೋರಿಸಿರೋ ಅಂಥ ವಿಡಿಯೋದಲ್ಲಿ ನೀವು ನೋಡ್ಬೋದು. ಎಲ್ಲ ಲೇಟೆಸ್ಟ್ ಕಾರ್ಸು 2021, 2020, 16, 15, 19 ಈ ಥರ ಲೇಟೆಸ್ಟ್ ಮಾಡಲ್ಸ್ ವೆಹಿಕಲ್ಸೇ ಜಾಸ್ತಿ ನೋಡೋಕ್ಕೆ ಸಿಗುತ್ತೆ. ಇನ್ನೊಂದು ರೆಡ್ ಲಕ್ಸುರಿ ಪೋಲೋ ಅಂತಲೇ ಹೇಳ್ಬೋದು. ಈ ಪೋಲೋ ವೆಹಿಕಲ್ ಕೂಡ ಅವೈಲಬಲ್ ಇದೆ. ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 6,25,000 ಕೋಟ್ ಮಾಡ್ತಾಯಿದ್ದಾರೆ. ಸೆಕೆಂಡ್ ಓನರು, 2015 ರೆಡ್ ಕಲರು. ಎಷ್ಟು ಕ್ಲೀನಾಗಿದೆ ವೆಹಿಕಲ್ ಅಂತಂದರೆ ನೋಡ್ಬೋದು ಈ ವಿಡಿಯೋದಲ್ಲಿ ನೀವು. ಚೆರ್ರಿ ರೆಡ್ ಅಂತಲೇ ಇದಕ್ಕೆ ಕಲರು, ಚೆರ್ರಿ ಥರನೇ ಇದೆ ನೋಡಿ. ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ವೆಹಿಕಲ್ನ. ಮತ್ತು ನಿಮಗೆ ಬೇರೆ ಬ್ರ್ಯಾಂಡ್ ಬೇಕು ಅಂದರೆ ಅದೇ ಕಲರಲ್ಲಿ, ರೆಡ್ ಕಲರಲ್ಲಿ i20 ಕೂಡ ಇದೆ ಇವ್ರ ಹತ್ರ ಅವೈಲಬಿಲಿಟಿ. ನೋಡ್ಬೋದು ನೀವು. i20 2017 ಮಾಡಲ್, ರೆಡ್ ಕಲರ್, ಸಿಂಗಲ್ ಓನರು, ಪೆಟ್ರೋಲು. ಬರೀ 69,000 ಕಿಲೋಮೀಟರ್ಸ್ ಓಡಿದೆ. 6,50,000 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. VSK ಕಾರ್ಸ್ ಚಾನಲ್ ಕಡೆಯಿಂದ ಬಂದರೆ ಕಂಪ್ಲೀಟ್ಲಿ ಡಿಸ್ಕೌಂಟ್ ಮತ್ತು ನೆಗೋಸಿಯೇಷನ್ ಇದೆ ಆನ್ ಟೇಬಲ್. ನೀವು ಅವ್ರ ಹತ್ರ ಹೇಳ್ಬೇಕು VSK ಕಾರ್ಸ್ ಚಾನಲ್ ಕಡೆಯಿಂದ ಬಂದಿದ್ದೀವಿ ಅಂತ. ಆವಾಗ ನಿಮಗೆ ಒಳ್ಳೆ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ನೋಡ್ಬೋದು ನೀವು, ಒಳ್ಳೆ ಲಕ್ಸುರಿ ಕಾರು ಇದುವೆ ನೋಡಿ. ತುಂಬ ವಾಕಿನ್ಸ್ ಇದೆ. ಮತ್ತು ಲೇಟೆಸ್ಟ್ ವೆನ್ಯೂ ಕೂಡ ಇದೆ ಇವ್ರ ಹತ್ರ, ಹೋಂಡೈ ವೆನ್ಯೂ. ಇದು ಇವಾಗ ಬಂದಿರೋ ಅಂಥ ಕಾರು ಅಷ್ಟು ಬೇಗ ರೀಸೆಲ್ಲಿಗೆ ಬಂದಿದೆ. ಇದು 2021 ಮಾಡಲ್ಲು ನೋಡಿ. ಬರೀ ಡೀಸೆಲ್ ಕಾರು. 11,75,000 ಕೋಟ್ ಮಾಡ್ತಾಯಿದ್ದಾರೆ. ಇರೋದು ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 15-16 ಲ್ಯಾಕ್ಸ್ ತನಕನೂ ಇದೆ ಶೋರೂಮಲ್ಲಿ. ಒರಿಜಿನಲ್ ಪ್ರೈಸ್ ಅಂದರೆ ಶೋರೂಮ್ ಪ್ರೈಸು. ನ್ಯೂ ಕಾರ್ಗೆ ನಿಮ್ಗೆ ಆಲ್ಮೋಸ್ಟ್ 4-5 ಲ್ಯಾಕ್ಸ್ ಡಿಸ್ಕೌಂಟಲ್ಲಿ ಸಿಗ್ತಾಯಿದೆ ಅಂತಲೇ ಹೇಳ್ಬೋದು. ವೆಲ್ ಮೇಂಟೈನ್ಡ್ ಕಾರು. ಇದು ಕೂಡ ಮೈಸೂರು ಸಿಂಗಲ್ ಓನರು, ವರ್ನಾ ಇದೆ. ನೋಡ್ಬೋದು ನೀವು. 2012 ಮಾಡಲ್ಲು ನೋಡಿ. ಇಲ್ಲಿ ಇವ್ರ ಹತ್ರ ಮ್ಯಾಕ್ಸಿಮಮ್ ಕಾರ್ಸ್ ಅವೈಲಬಿಲಿಟಿ ಇದೆ.
ಕೀ ಬಂಚ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮತ್ತು 5,25,000 ಕೋಟ್ ಮಾಡ್ತಾಯಿದ್ದಾರೆ ಈ ವೆಹಿಕಲ್ಗೆ, ವರ್ನಾಗೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ವರ್ನಾ ಅಂತ. ಮಿಡ್ ವೇರಿಯಂಟ್ ಇದು, ಮೈಸೂರು ವೆಹಿಕಲ್ಲು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಸಿಲ್ವರ್ ಕಲರು ಕಾರು. ಯಾರಾದರೂ ಬೈ ಮಾಡಬೇಕು ಅಂತ ರಿಯಲಿ ಇಂಟ್ರೆಸ್ಟೆಡ್ ಇದ್ದರೆ ನಮ್ಮ ನಂಬರ್ಗೆ ಬೇಗ ಬೇಗ ಕಾಲ್ ಮಾಡಿ. ಮತ್ತು ಒಂದು ಸತಿ ಇರೋ ವೆಹಿಕಲ್ ಮತ್ತೆ ಇರಲ್ಲ. ಇಲ್ಲೊಂದು i20 ಇದೆ, ಪೆಟ್ರೋಲ್ ವರ್ಷನು. ಆವಾಗಲೇ ಡೀಸೆಲ್ ತೋರಿಸಿದ್ದೆ, ಇದು ಪೆಟ್ರೋಲ್ ಇದೆ. 42,000 ಕಿಲೋಮೀಟರ್ಸ್ ಓಡಿದೆ. ಬರೀ 6,75,000 ಕೋಟ್ ಮಾಡ್ತಾಯಿದ್ದಾರೆ. ಬೇಗ ಬನ್ನಿ, ಈ ವೆಹಿಕಲ್ಸು ನಿಮಗೆ 1 ವೀಕ್ ಆದಮೇಲೆ ಮತ್ತೆ ಸಿಗಲ್ಲ. ನೋಡಿ, ಅವೈಲಬಿಲಿಟಿ ಇರೋ ತನಕ ಬುಕ್ ಮಾಡ್ಕೊಳ್ಳಿ, ಕಾಲ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಒಂದು ಹೋಂಡಾ ಅಮೇಜ್ ಇದೆ ಡೀಸೆಲ್ಲು, 57,000 ಕಿಲೋಮೀಟರ್ಸ್ ಓಡಿದೆ. 5,65,000 ಕೋಟ್ ಮಾಡ್ತಾಯಿದ್ದಾರೆ. 13 ಮಾಡಲ್ ಇದು, 2013 ಮಾಡಲ್ಲು. ಎಷ್ಟು ನೀಟಾಗಿದೆ, ಮ್ಯಾಗ್ವೀಲ್ ಎಲ್ಲ ನೋಡಿಬೋದು, ಶೋರೂಮ್ ಮ್ಯಾಗ್ವೀಲ್ಸೇ ಇದು. ಮತ್ತು ಇದರದ್ದು ಇಂಟೀರಿಯರ್ಸ್ ಕೂಡ ನೋಡ್ಬೋದು ನೀವು, ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಲೆದರ್ ಸೀಟ್ ಕವರ್ಸ್ ಇದೆ. ನೋಡಿ ಎಷ್ಟು. ಡ್ಯಾಶ್ಬೋರ್ಡ್ ಕೂಡ ಡ್ಯುಯಲ್ ಕಲರಲ್ಲಿ ಅವೈಲಬಿಲಿಟಿ ಇದೆ. ಡ್ಯುಯಲ್ ಕಲರ್ ಡ್ಯಾಶ್ಬೋರ್ಡ್ಸ್ ಸ್ವಲ್ಪ ರೇರ್ ಅಂತಲೇ ಹೇಳ್ಬೋದು. ಡೀಸೆಲ್ ವೇರಿಯಂಟ್ ಇದು, KA51 ರಿಜಿಸ್ಟ್ರೇಷನು. ಅಮೇಜ್ VX ವೇರಿಯಂಟ್ ಇದು. ಮತ್ತು ಇಲ್ಲೂ ಒಂದು ಬಲಿನೋ ಇದೆ ನೋಡ್ಬೋದು, ಬ್ಲೂ ಕಲರು. ಇದು ಬ್ಲೂ ಕಲರ್ ತುಂಬ ಚೆನ್ನಾಗಿರೋಂಥ ಕಲರ್ ಇದು. ನೋಡಿ, ಬರೀ 99,000 ಕಿಲೋಮೀಟರ್ಸ್ ಓಡಿದೆ. 6,35,000 ಕೋಟ್ ಮಾಡ್ತಾಯಿದ್ದಾರೆ. ಸಿಂಗಲ್ ಓನರು, ಪೆಟ್ರೋಲು, 2017. ನೀಟ್ ಆ್ಯಂಡ್ ಕ್ಲೀನಾಗಿ ಬಾಡಿ ಲೈನ್ ಕೂಡ ನೀವು ನೋಡ್ಬೋದು, ವೀಡಿಯೋದಲ್ಲಿ ಅಬ್ಸರ್ವ್ ಮಾಡ್ಬೋದು. ಇವರಂತೂ ಕಾರ್ ಯೂನಿವರ್ಸ್ ಅವರಂತೂ 100% ಸರ್ಟಿಫೈಡ್ ಕಾರ್ಸ್ ಮಾತ್ರ ತರೋದು. ಇವ್ರ ಹತ್ರ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇರೋದೆಲ್ಲ. ಯಾವುದೋ ಆಕ್ಸಿಡೆಂಟ್ ಆಗಿ ರೆಡಿಯಾಗಿರೋಂಥ ಕಾರ್ಸ್ನ ಇವರು ಎಂಟರ್ಟೈನೇ ಮಾಡಲ್ಲ. ಹಂಗಾಗಿ ನೀಟ್ ಕಾರ್ಸ್ ಇದೆ ಇವ್ರ ಹತ್ರ. 2016 ಮಾಡಲ್ ಕಾರ್ ಇದು. 6,90,000 ಕೋಟ್ ಮಾಡ್ತಾಯಿದ್ದಾರೆ. ಸ್ವಿಫ್ಟ್ ಇದು ಕೂಡ ನೀಟಾಗಿರೋ ಅಂಥ ಕಾರೇ ಇದು, VX ವೇರಿಯಂಟು. ನೋಡ್ಬೋದು ನೀವು ಎಷ್ಟು ನೀಟಾಗಿದೆ ಅಂತ ಕಾರು. ನೀಟ್ ಆ್ಯಂಡ್ ಕ್ಲೀನ್, ಬಾಡಿ ಲೈನ್ ಎಲ್ಲ ನೀಟ್. ವೋಲ್ಕ್ಸ್ವ್ಯಾಗನ್ 2019 ಸಿಂಗಲ್ ಓನರು. 7,25,000 ಕೋಟ್ ಮಾಡ್ತಾಯಿದ್ದಾರೆ. 51,000 ಕಿಲೋಮೀಟರ್ಸ್ ಓಡಿದೆ. ಶ್ಯಾಡೋ ಬೀಳ್ತಾ ಇದೆ, ನಾನು ನಿಮಗೆ ಡಿಸ್ಕ್ರಿಪ್ಷನ್ನ ತೋರಿಸ್ತಾ ಇದ್ದೆ, ಅದಕ್ಕೆ ನಾನು ಸ್ವಲ್ಪ ಅಬ್ಸರ್ವ್ ಮಾಡ್ತಾಯಿದ್ದೀನಿ, ನಿಮಗೆ ನೋಡೋರು ಗೊತ್ತಾಗಲಿ ಅಂತ. ಸೊ ಯು ಕ್ಯಾನ್ ನೋಟ್ ಡೌನ್. 7,25,000 ಕೋಟ್ ಮಾಡ್ತಾಯಿದ್ದಾರೆ. ಲೇಟೆಸ್ಟ್ ವೆಹಿಕಲು. ನೋಡ್ಬೋದು ಇಂಟೀರಿಯರ್ಸ್ ಕೂಡ, ವಾವ್ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು, ಎಲ್ಲರಿಗೂ ಇಷ್ಟ ಆಗ್ಬೋದು. ಇಂಟೀರಿಯರ್ಸ್ನ ನೋಡಿದ್ರೆ ಒಳ್ಳೆ ಪ್ರೀಮಿಯಂ ಲುಕ್ಕೇ ಇದೆ. ಮತ್ತು ಇವರು ಕಾರ್ ಯೂನಿವರ್ಸ್ ಅವರು ಎಲ್ಲ ವೆಹಿಕಲ್ನೂ ವಾಶ್ ಮಾಡಿ, ನೀಟ್ ಮಾಡಿ, ಕಸ್ಟಮರ್ ಕೊಟ್ಟಿರೋ ಅಂಥ ವೆಹಿಕಲ್ ಆದರೂ ಅವರು ಕ್ಲೀನ್ ಮಾಡಿ ನಿಲ್ಲಿಸ್ತಾರೆ. ಹಂಗಾಗಿ ಮೋಸ್ಟ್ ಆಫ್ ದ ಕಸ್ಟಮರ್ಸು ವಾಕಿನ್ ಬರ್ತಾ ಇರೋರೆಲ್ಲ ಆಲ್ಮೋಸ್ಟ್ ಆಲ್ ಕನ್ವರ್ಟ್ ಆಗ್ತಾ ಇದ್ದಾರೆ ಅನಿಸುತ್ತೆ. ಅವ್ರಿಗೆ ಕಾರ್ ಯೂನಿವರ್ಸ್ ಮೇಲೆ ತುಂಬ ಟ್ರಸ್ಟ್ ಇದೆ ಅಂತ ಅಂದ್ಕೊತೀನಿ. ನೋಡ್ಬೋದು ನೀವು, ಇದು ಕೂಡ 2018 ಮಾಡಲ್ಲು, 65,000 ಕಿಲೋಮೀಟರ್ಸ್ ಓಡಿರೋ ಅಂಥ ವೆಹಿಕಲ್ಲು, ಡೀಸೆಲ್ ವೇರಿಯಂಟು. ಎಷ್ಟು ನೀಟಾಗಿದೆ ಅಂದರೆ ವೆಹಿಕಲ್ಸ್ ಅಂತೂ ಇಲ್ಲಿ ನಾನು ಸುಮಾರು ಕಡೆ ನೋಡಿದ್ದೀನಿ. ಇಷ್ಟು ನೀಟಾಗಿರೋ ಅಂಥ ವೆಹಿಕಲ್ಸ್ನ ಈ ಶೋರೂಮಲ್ಲೇ ನಾನು ನೋಡೋಕ್ಕೆ ಸಿಗ್ತಾ ಇರೋದು. ಮತ್ತು ಇವ್ರದ್ದು ನೋಡ್ಬೋದು ಎಷ್ಟು ಮಲ್ಟಿಪಲ್ ಕಾರ್ಸ್ ಇದೆ. ನಿಮಗಂತೂ ಚಾಯ್ಸಸ್ ಅಂತೂ ಅವೈಲಬಿಲಿಟಿ ಸಖತ್ತಾಗಿದೆ. ಬನ್ನಿ, ನಮ್ಮ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೋನ್ ಕೂಡ ಅವೈಲಬಿಲಿಟಿ ಇದೆ. ಯಾಕೆ ಯೋಚನೆ ಮಾಡ್ತಾಯಿದ್ದೀರಾ? ತಡ ಮಾಡಬೇಡಿ. ಆಲ್ ದ ಬೆಸ್ಟ್. ಬನ್ನಿ.